ಸಾಮಾನ್ಯವಾಗಿ ರೂಢಿಯಲ್ಲಿ ಹಳೆದ ತಾಯಿಯೊಬ್ಬಳು ತನ್ನ ಮಗುವಿಗೆ ಮಾತ್ರ ಹಾಲನ್ನು ಕೊಡಬಹುದು. ಗೋವು ವಿಶ್ವದಲ್ಲಿದ್ದ ಎಲ್ಲಾ ಮಕ್ಕಳಿಗೂ ಹಾಲನ್ನು ಕೊಡ್ತದೆ. ಕಾವೋ ವಿಶ್ವಸ್ಯ ಮಾತರಹ ಎನ್ನುವ ಸತ್ಯವನ್ನ ಸತ್ವವನ್ನ ತತ್ವವನ್ನ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತ ವಿಚಾರದಲ್ಲಿ ಬೇಸರವಾಗ್ತಾ ಉಂಟು. ಮೂರು ಮೂರ್ತಿಗಳನ್ನ ತನ್ನ ಮುಖದಲ್ಲಿ ಧರಿಸಿದ್ದು ಯಾರು ಕೇಳಿದ್ರೆ ಅದು ಗೋಮಾತೆ. ಸೂರ್ಯಚಂದ್ರನ ತನ್ನ ದೃಷ್ಟಿಯಲ್ಲಿ ಧರಿಸಿದ್ದು ಯಾರು ಕೇಳಿದ್ರೆ ಅದು ಗೋಮಾತೆ. 4 ಕಾಲಿನಲ್ಲಿ 4 ವೇದಗಳನ್ನು ಧರಿಸಿದ್ದು ಯಾರು ಕೇಳಿದ್ರೆ ಅದು ಗೋಮಾತೆ. 4 ಕಾಲಿನ ಅಷ್ಟ ಗೊರಸುಗಳಲ್ಲಿ ಅಷ್ಟ ದಿಕ್ಪತಿಗಳನ್ನು ಹೊಂದಿದಂತಹ ದೇವರು ಯಾರು ಕೇಳಿದ್ರೆ ಅದು ಗೋಮಾತೆ. ಬಾಲದಲ್ಲಿ ಸರ್ಪ ಸಂತತಿಯನ್ನು ಹೊಂದಿದಂತಹ ದೇವರು ಯಾರು ಕೇಳಿದ್ರೆ ಅದು ಗೋಮಾತೆ. ಅಸಂಖ್ಯಾತ ರೋಮದಲ್ಲಿ 3 ಕೋಟಿ ದೇವತೆಗಳನ್ನು ಹೊಂದಿದಂತಹ ದೇವರು ಯಾರು ಕೇಳಿದ್ರೆ ಅದು ಗೋಮಾತೆ. ತನ್ನ ಹಾಲಿನಲ್ಲಿ ಕೆಚ್ಚಲಿನಲ್ಲಿ ಅಮೃತವನ್ನು ತುಂಬಿಕೊಂಡಂತ ದೇವರು ಯಾರು ಕೇಳಿದ್ರೆ ಅದು ಗೋಮಾತೆ. ಲೋಕದ ಎಲ್ಲಾ ದೇವರು ಅಡಕವಾಗಿರುವ ಏಕೈಕ ದೇವತೆ ಯಾರು ಕೇಳಿದ್ರೆ ಅದು ಗೋಮಾತೆ ಎನ್ನುವುದರಲ್ಲಿ